ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಒಂದು ಸ್ಕ್ಯಾಲಪ್ ಟ್ರೆಂಡಿ ನೆಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಚೆನ್ನಾಗಿದೆ. ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಎರಡೂ ಇದೆ ಇದರಲ್ಲಿ. ಶೋಲ್ಡರ್ ಬಂದು ಆ್ಯಸ್ ಇಟ್ ಈಸ್ 7.5 ತೊಗೊತಾ ಇದ್ದೀನಿ. ಡಬಲ್ ಎಕ್ಸೆಲ್ ಸೈಜ್ ಇವ್ರದ್ದು. ಇಲ್ಲಿ ಬಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆರ್ಮ್ ಲೆಂತು ಕೂಡ ನಾನು 7 ತೊಗೊಳ್ತೀನಿ. ನೋಡಿ, ಈ ಥರ ತೊಗೊಂಡು ಒಂದು ಲೈನ್ ಅನ್ನೋದನ್ನ ಹಾಕಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಟಿಚಿಂಗ್ ವಿಡಿಯೋ ಕೂಡ ಇದೆ. ಟ್ರೆಂಡಿ ಸ್ಕ್ಯಾಲಪ್ ಡಿಸೈನ್ ಇದು. ಇದಾದಮೇಲೆ ಇಲ್ಲಿ ಬಂದು 1/4 ಇಂಚ್ ತೊಗೊಳ್ಳಿ. ನನಗೊಬ್ಬರು ಡೌಟ್ ಕೇಳಿದರು, ಆರ್ಮ್ ಹತ್ರ ಎಷ್ಟು ತೊಗೊಳ್ಬೇಕು ಅಂತ. 1/4 ಇಂಚ್ ತೊಗೊಂಡ್ರೆ ಸಾಕು. ಇಲ್ಲಿ ಬಂದು ಚೆಸ್ಟ್ ಬಂದು 10.5, 1/4 ತೊಗೊಳ್ಳಿ ಸಾಕು. ಎಲ್ಲರಿಗೂ ಅಷ್ಟೇ ತೊಗೊಂಡ್ರೆ ಸಾಕು. ಸ್ಮಾಲ್ ಸೈಜ್ ಅಂದರೆ 1 ತೊಗೊಂಡ್ರೆ ಸಾಕು. ನಾರ್ಮಲಾಗಿ ಸ್ಟ್ಯಾಂಡರ್ಡ್ ಅಂತಂದರೆ 1/4 ತೊಗೊಂಡ್ರೆ ಸಾಕು ಅಂತ ಅಂದ್ಕೊಳ್ತೀನಿ. ನಾನು ತೊಗೊಳ್ಳೋದು ಅಷ್ಟೇ ಯಾವಾಗೂ. ಇವಾಗ ನೋಡಿ, ಇಷ್ಟು ಮಾತ್ರ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. 44 ಸೈಜು ಬೋಟ್ ನೆಕ್ ಕಾನ್ಸೆಪ್ಟ್ ಇದ್ರದ್ದು. ಹಾಗೆ ನಿಮಗೆ ಡೌಟ್ ಇದ್ದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ ಎಷ್ಟೆಷ್ಟಿದೆ ಅಂತ. ಇವಾಗ ನಾನು ಆರ್ಮ್ ರೌಂಡನ್ನ ಚೆಕ್ ಮಾಡ್ಕೊಳ್ತೀನಿ. ಆರ್ಮ್ ರೌಂಡ್ ಎಷ್ಟಿದೆ ಅಂತಂದರೆ ಇವ್ರದ್ದು 9.25 ಬರುತ್ತೆ. ಆಲ್ಮೋಸ್ಟ್ ನಾನು ಬಾಡಿ ಮೆಜರ್ಮೆಂಟ್ ನೋಡಿದಾಗ 9.25 ಇತ್ತು. 9.25 ಇದೆ. ಆರ್ಮ್ ರೌಂಡ್ ಚೆಕ್ ಮಾಡಿಕೊಂಡೆ. ನೀಟಾಗಿ ಈ ಥರ ಆರ್ಮ್ ರೌಂಡ್ ಚೆಕ್ ಮಾಡಿಕೊಂಡು ಒಂದು ಆರ್ಮ್ ಹತ್ರ ಒಂದು ಕರೆಕ್ಟಾಗಿ ಕರ್ವ್ ಶೇಪ್ ಅನ್ನೋದನ್ನ ಕೊಟ್ಬಿಟ್ಟು ನೋಡಿ, ಈ ಥರ ನೀಟಾಗಿ ಇಟ್ಕೊಂಡು ನಿಮಗೆ ತೋರ್ಸೋಕ್ಕಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, 9.25 ಬರ್ತಾಯಿದೆ ಇದು. ಇವಾಗ ಒಂದು ಶೇಪ್ ಅನ್ನೋದನ್ನ ಕೊಡ್ತೀನಿ. ಶೇಪ್ ಕೊಟ್ಬಿಟ್ಟು ಇವಾಗ ಚೆಕ್ ಮಾಡ್ಕೊತೀನಿ. ಚೆಕ್ ಮಾಡ್ಕೊಂಡಾಗ ಇದು ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಬಂದು ಸ್ಟಿಚಿಂಗ್ ಮಾರ್ಜಿನ್ ಕೂಡ ನಾನು ಕೊಟ್ಕೊತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಂದು 1/4 ಅಂತಂದರೆ 1/4 ಇಂಚ್ ಕೊಟ್ಟರೆ ಸಾಕು ನಿಮಗೆ. ಇವಾಗ ಬಂದು ಶೋಲ್ಡರ್ ನೋಡಿ ಎಷ್ಟಿದೆ ಅಂತ. ಈ ಶೋಲ್ಡರ್ ಆ್ಯಸ್ ಇಟ್ ಈಸ್ ನನ್ನ ಬ್ಲೌಸ್ ಹೆಂಗಿದೆ ಹಂಗೆ ತೊಗೊತೀನಿ. ಇಲ್ಲಿಂದ 3 ಇಂಚು. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚಿನ ದಿನ ಕಟ್ ಮಾಡಿಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಸಿಕ್ಕಾಪಟ್ಟೆ ಬ್ಯುಸಿ. ಆದರೂ ಕಸ್ಟಮರ್ ಬೇಕೇ ಬೇಕು, ಈ ಬ್ಲೌಸ್ ಬೇಕೇ ಬೇಕು ಹಬ್ಬಕ್ಕೆ ಹಾಕ್ಕೊಳಕ್ಕೆ ಅನ್ನೋದಕ್ಕೆ ಆ ಸಿಕ್ಕಿರೋ ಸೈಕಲ್ ಗ್ಯಾಪಲ್ಲೇ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ನನಗೆ ಟೈಮೇ ಇಲ್ಲ ಆ್ಯಕ್ಚುಲಿ ಬೇಕು ಅಂತಂದರೆ. ನೋಡಿ, ಇದು ನಮಗೆ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಬರುತ್ತೆ. ಇದಾದಮೇಲೆ ಆ್ಯಸ್ ಇಟ್ ಈಸ್ 1 ಇಂಚ್ ಕೆಳಗಡೆ ಇಳಿಸ್ಕೊಂಡು ಅವರ ಒಂದು ಡೀಪ್ ಮೇಲಿಂದ ನೋಡ್ಕೊಳ್ಳಿ. 10 ಇಂಚ್ ಇದೆ ಡೀಪ್ ಇಟ್ಕೊಂಡು. ಇದೊಂಥರ ಸ್ಕ್ಯಾಲಪ್ ಡಿಸೈನು, ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗೆಲ್ಲನೂ ಯೂಸ್ ಆಗುತ್ತೆ. ಈ ಸೈಜ್ ಇಲ್ಲಾಂದರೆ ನಿಮ್ಮ ಸೈಜ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನು ಯಾವ ಮೆಥಡ್ ಫಾಲೋ ಮಾಡಿದ್ದೀನೋ ಆ ಮೆಥಡ್ ಫಾಲೋ ಮಾಡಿ ನಾನು ಫ್ರೀ ಹ್ಯಾಂಡಲ್ಲೇ ಹಾಕ್ಕೊತೀನಿ ಸ್ಕ್ಯಾಲಪ್ಪು. ಆಲ್ಮೋಸ್ಟ್ ನಾನು ಯಾವಾಗೂ ಫ್ರೀ ಹ್ಯಾಂಡಲ್ಲೇ ಮಾಡ್ಕೊಳ್ಳೋದು. ಇಲ್ಲಿ 4 ಸ್ಕ್ಯಾಲಪ್ ಬರ್ತಾಯಿದೆ. ಈ ಥರ ಮಾಡಿಕೊಂಡು ಜಸ್ಟ್ ಲೈಕ್ ಈ ಥರ ಒಂದು ಶೇಪ್ ಕೊಡಿ. ನಾನು ಎಲ್ಲನೂ ಅಷ್ಟೇ, ಸ್ಲೀವ್ಸ್ಗೂ ಅಷ್ಟೇ ಫ್ರೀ ಹ್ಯಾಂಡಲ್ಲೇ ಮಾಡ್ತೀನಿ. ಯಾವುದೇ ಸ್ಕೇಲ್ಸ್ ಎಲ್ಲ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಸ್ಕೇಲ್ಸ್ ಎಲ್ಲ ತೊಗೋಬೇಕು ಇನ್ನು ಪ್ರಾಪರಾಗಿ ಪರ್ಫೆಕ್ಟ್ ಶೇಪಾಗಿ ಮಾಡೋದಕ್ಕೆ. ಆದರೆ ಇದು ಚೆನ್ನಾಗೇ ಬಂತು. ಫಿನಿಷಿಂಗು ಚೆನ್ನಾಗಿ ಬಂದಿಲ್ಲ ಅಂತ ಏನಿಲ್ಲ, ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬಂತು. ಇದಾದಮೇಲೆ ನಾನು ನಿಮಗೆ ಸ್ಲೀವ್ಸ್ ಮಾಡಿದ್ದು ಕೂಡ ನಾನು ತೋರಿಸ್ತೀನಿ. ಫ್ರೀ ಹ್ಯಾಂಡಲ್ಲಿ ಯಾವ ಥರ ಹಾಕ್ಕೋಬೇಕು ಸ್ಕೇಲ್ಸ್ ಇಲ್ಲ ಅಂತಂದರೆ ಪರ್ಫೆಕ್ಟಾಗಿ ಅಂತ, ಅದನ್ನು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಬಂದಿದ್ದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ. ನೋಡಿ, ನಾನು ಎಲ್ಲಿ ಕಟ್ ಮಾಡ್ತಿದ್ದೀನಿ ನೋಡಿ, ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟೆ ಕಟ್ ಮಾಡೋದು ಯಾವಾಗೂ. ಫ್ರಂಟ್ ಪಾರ್ಟು ಫ್ರಂಟಲ್ಲಿ ಡೀಪು ಸ್ವೀಟ್ ಟೆಕ್ನಿಕ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದು ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ, ಅಪ್ಕಮಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು. ಸದ್ಯಕ್ಕೆ ಇದು ಏನು ಫಿನಿಶ್ ಆಗಿದೆಯೋ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಕ್ಯಾನ್ವಸ್ ಫಿನಿಷಿಂಗು ನೀವು ಬಿಗಿನರ್ಸ್ ಆದರೆ ಈ ಥರ ಮೆಥಡ್ ಫಾಲೋ ಮಾಡಿ ಬೆಸ್ಟು. ಲೈನಿಂಗ್ ಕ್ಲಾತಲ್ಲೇ ಪರ್ಫೆಕ್ಟಾಗಿ ನೀವು ಶೇಪ್ ಅನ್ನೋದನ್ನ ತೊಗೊಂಡಿರಬೇಕು. ಕೆಲವರು ಕ್ಯಾನ್ವಾಸಲ್ಲಿ ಮಾಡ್ತಾರೆ. ಕ್ಯಾನ್ವಾಸಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಸಮ್ಟೈಮ್ಸು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಆ ಬ್ಲೌಸೇ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ಕ್ಯಾನ್ವಾಸಲ್ಲಿ ಮಾಡೋಕ್ಕೋಗಲ್ಲ, ಲೈನಿಂಗಲ್ಲೇ ಮಾಡ್ಕೊಳ್ತೀನಿ. ಲೈನಿಂಗಲ್ಲೇ ಮೇಯ್ನ್ ಏನಕ್ಕೆ ಮಾಡ್ತೀನಿ ಅಂತಂದರೆ, ನಾವು ಲೈನಿಂಗಲ್ಲಿ ಪರ್ಫೆಕ್ಟಾಗಿ ಮಾಡ್ಕೊಂಬಿಟ್ಟಿದ್ರೆ ನೆಕ್ಸ್ಟ್ ಬಂದು ನಮಗೆ ಎಲ್ಲಿ ಏನು ಕೂಡ ಮಿಸ್ ಆಗೋಲ್ಲ. ಕ್ಯಾನ್ವಾಸಲ್ಲಿ ಮಾಡಿಕೊಂಡ್ರೂ ನೀಟಾಗಿ ಬರುತ್ತೆ. ಬಟ್ ಕ್ಯಾನ್ವಾಸ್ ಏನಾದರೂ ನೀವು ಒಂಚೂರು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಶೋಲ್ಡ್ರ್ ಹತ್ರ ಒಂದು ಶೋಲ್ಡ್ರ್ ಚಿಕ್ಕದು ಒಂದು ಶೋಲ್ಡ್ರ್ ದೊಡ್ಡದು ಈ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಇದರಲ್ಲಿ ಮಾಡೋಕ್ಕೋಗಲ್ಲ. ನೋಡಿ, ಈ ಥರ ಲೈನಿಂಗಲ್ಲಿ ಮಾಡ್ಕೊಂಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದೊಂದು ಸ್ವಲ್ಪ ಶೇಪ್ ಹಂಗೆ ಹೋದರೂ ಕೂಡ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸರಿ ಮಾಡ್ಕೋಬೇಕು. ಇದನ್ನು ನಾನು ತೋರಿಸ್ತೀನಿ, ಅದು ಕೂಡ ಸ್ಟಿಚಿಂಗ್ ಮಾಡಬೇಕಾದ್ರೆ ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು. ಇವಾಗ ಇದು ಬ್ಯಾಕ್ ನೆಕ್ಕು ಫಿನಿಶ್ ಆಗಿದೆ. ಇದು ಬಂದು ಮೇನ್ ಕ್ಲಾತಲ್ಲಿ ಇಟ್ಟು ಕಟ್ ಮಾಡ್ಕೋಬೇಕು. ಮೇನ್ ಕ್ಲಾತಲ್ಲಿ ಇಟ್ಟು ಕಟ್ ಮಾಡ್ಕೊಳ್ಳೋದೆಲ್ಲ ನಾನು ನಿಮಗೆ ಆಲ್ಮೋಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ನೋಡಿ, ಇದಾಗಿದೆ ಇದು. ಇವಾಗ ನೆಕ್ಸ್ಟ್ ಬಂದಿದ್ದು ಸ್ಟಿಚಿಂಗ್ ಮಾಡೋಣ. ಸ್ಟಿಚಿಂಗ್ ವಿಡಿಯೋ ಹೆಂಗೆ ಬರುತ್ತೆ ಅಂತ ಇವಾಗ ಇದೆ ನೋಡಿ. ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಸ್ವಲ್ಪ ಕೆಳಗಡೆ ಈ ಥರ ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಥರ ಮಾಡ್ಕೊತೀನಿ. ಓಕೆನಾ. ನಾನು ಬಂದು ಇವಾಗೆಲ್ಲ ಕಟಿಂಗ್ ಮಾಡೋಕ್ಕೋಗಲ್ಲ. ಜಸ್ಟ್ ನಾನು ಈ ಥರ ಒಂದು ಶೇಪ್ ತೊಗೊಂಡಿದ್ದೀನಿ ಅಷ್ಟೇ.
ಇವಾಗ ಬ್ಯಾಕ್ ಪಾರ್ಟ್ ಫುಲ್ ರೆಡಿಯಾಗಿದೆ. ಇದನ್ನು ಮೇನ್ ಕ್ಲಾತಲ್ಲಿ ನೋಡಿ ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ. ಎಂಡ್ವರೆಗೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಬಂದು ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ ನೋಡಿ ಇಲ್ಲಿ ಇದೆಲ್ಲ ಎಲ್ಲನೂ ಗುಂಡ್ ಪಿನ್ಸ್ನ ಹಾಕ್ಕೊತೀನಿ. ಏನಕ್ಕಂತಂದರೆ ನಮಗೆ ಇದು ಬಂದು ಎಲ್ಲೂ ಅಲ್ಲಾಡಬಾರ್ದು, ಅದಕ್ಕಾಗಿ ಗುಂಡ್ ಪಿನ್ಸ್ನ ಯೂಸ್ ಮಾಡ್ತೀನಿ. ನೀಟಾಗಿ ನೋಡಿ ಆ ನೆಕ್ ಹತ್ರ ಎಲ್ಲನೂ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡಾಗ ನಿಮಗೆ ಆ ಲೈನಿಂಗ್ ಬಂದು ಎಲ್ಲೂ ಕದಲಲ್ಲ. ಇದು ಕ್ಯಾನ್ವಾಸ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಹೆಂಗೆ ಫಿನಿಷ್ ಮಾಡ್ತೀನಿ ಅಂತ ನೋಡಿ. ಬಿಗಿನರ್ಸ್ ಆದರೆ ನೀವು ಇದೇ ಮೆಥಡ್ ಫಾಲೋ ಮಾಡಿ. ಸ್ವಲ್ಪ ಕ್ಯಾನ್ವಾಸ್ ವೇಸ್ಟ್ ಆದರೂ ಪರವಾಗಿಲ್ಲ, ನಮಗೆ ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟು. ನೋಡಿ ಆ ನೆಕ್ ಇದೆಯಲ್ಲ, ಆ ನೆಕ್ಗಿಂತ ಫುಲ್ಲು ನೆಕ್ ಎಷ್ಟಿದೆಯೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಸರೌಂಡಿಂಗ್ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಈ ಥರ ಇಟ್ಕೊಳ್ಳಿ. ನೋಡಿ ಹಂಗಿರಬೇಕು. ಲೈನಿಂಗ್ನ ಬಂದು ನಾನು ಮೇಲೇ ಇಟ್ಟಿದ್ದೀನಿ. ನೀವು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಲೈನಿಂಗ್ ಬಂದು ಮೇನ್ ಕ್ಲಾತ್ ಮೇಲೆ ಇಟ್ಟಿದ್ದೀನಿ. ಇದೆಲ್ಲ ಫುಲ್ ಒಳಗಡೆ ಹೋಗುತ್ತೆ, ನಿಮ್ಗೆ ಎಮ್ಮಿಂಗ್ ಮಾಡೋ ಕೆಲಸ ಕೂಡ ಇರಲ್ಲ. ಅದಕ್ಕೆ ನೀವು ಸೀದಾ ಇಟ್ಬಿಡ್ತೀರ ಅಂತ ನಾನು ಫಸ್ಟೇ ಹೇಳ್ಬಿಡ್ತಿದ್ದೀನಿ. ಲೈನಿಂಗ್ ಬಂದು ಮೇಲೇ ಇಟ್ಟಿದ್ದೀನಿ, ಅದ್ರ ಕೆಳಗಡೆ ಬಂದು ನಾನು ನೋಡಿ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ಕ್ಯಾನ್ವಾಸ್ ಆ್ಯಂಡ್ ಲೈನಿಂಗ್ ಯಾವ ಥರ ಇಟ್ಟಿದ್ದೀನಿ ಅಂತ ಈ ಥರ ಇಟ್ಕೊಂಡು ಫಸ್ಟ್ ಈ ಥರ ಇರಬೇಕು. ಲೈನಿಂಗು ಮೇನ್ ಕ್ಲಾತು ನೀಟಾಗಿ ಈ ಥರ ಮಾಡಿಕೊಂಡು ಒಂದು ಶೇಪ್ ಅನ್ನೋದನ್ನ ಹಾಕ್ಕೊಳ್ಳಿ. ಎಷ್ಟಿಗೆ ನೀವು ಸ್ಟಿಚ್ ಮಾಡಬೇಕು ಅನ್ನೋದು ನೋಡಿ. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾತ್ರ ನೀಟಾಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ಥರ ಇದು ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕು ಅಂತ ನಾನು ಆ ಥರ ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಂಬಿಡಿ. ನಿಮಗೆ ಕನ್ಫ್ಯೂಸ್ ಆಗಿದ್ದರೆ ಈ ಥರ ಒಂದು ಲೈನ್ ಅನ್ನೋದನ್ನ ನೀಟಾಗಿ ಹಾಕ್ಕೊಂಡು, ನನ್ನ ಸ್ಟಿಚಿಂಗ್ ಬಂದು ಅಲ್ಲೇ ಬರುತ್ತೆ. ನೀವು ಕಟಿಂಗ್ ಹೆಂಗೆ ಮಾಡಿದರೂ ಕೂಡ ಸ್ಟಿಚಿಂಗಲ್ಲಿ ಇದನ್ನೆಲ್ಲ ಅಡ್ಜಸ್ಟ್ ಮಾಡಬೇಕು. ನೀವು ಎಲ್ಲಿ ಬೇಕು ಅಂತ ನಾನು ಇವಾಗ ನೋಡಿ ನೀಟಾಗಿ ಈ ಥರ ಒಂದು ಶೇಪ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನಾನು ಅಲ್ಲಿ ಬಂದು ಸ್ಟಿಚಿಂಗ್ ಮಾಡೋದು ಬಂದು ಅಲ್ಲೇ. ಇದು ಬಂದು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ನನಗೆ ಆಲ್ಮೋಸ್ಟ್ ನಾನು ಹಬ್ಬದ ದಿವಸ ಬಂದು ನೈಟ್ ಮಲಗಿದ್ದೆ 1 o'clock, ಮಾರ್ನಿಂಗ್ ಎದ್ದಿದ್ದು 4 o'clock. ಹಂಗೆ ಇದ್ಕೊಂಡು ಫುಲ್ ಕೆಲಸ ಇದ್ಮೇಲೆ ಆಮೇಲೆ 4 o'clock ಎದ್ದಿದ್ದು ನನಗೆ 2 o'clockವರೆಗೂ ಆಲ್ಮೋಸ್ಟ್ ಕೆಲಸನೇ ಮನೆಯಲ್ಲಿ. ಹಬ್ಬ ಅಲ್ವಾ, ಹಬ್ಬ ಪೂಜೆ ಆದಮೇಲೆ ಅಡುಗೆ ಕೆಲಸ ಅದು ಇದು ಅಂತ. ಇವರು ಬೇಕೆಂದಿದ್ದಕ್ಕೆ ನಾನು ನಿದ್ದೆ ಕೂಡ ಇಲ್ಲ. ನಾನು ಏನು ಮಾಡಿದೆ ಅಂತಂದರೆ ಆವಾಗಲೇ ಕೂತ್ಕೊಂಡು 2 o'clock ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆಲ್ಲ, ಸ್ವಲ್ಪ ಹೊತ್ತಂದರೆ ನಿಜ ಇದು ಸ್ವಲ್ಪ ಹೊತ್ತು ಆಗಿಲ್ಲ. ಇದು ಸ್ಕ್ಯಾಲಪ್ ಡಿಸೈನ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತು ನನಗೆ. ಇವಾಗ ಏನು ಮಾಡ್ತೀನಿ ಅಂತಂದರೆ ನೀಟಾಗಿ ನೆಕ್ ಅನ್ನೋದನ್ನ ಫಿನಿಶ್ ಮಾಡ್ಕೊತೀನಿ ನೋಡಿ. ಅದು ಹೆಂಗಿದೆಯೋ ಹಾಗೆ ಸೇಮ್ ಆ್ಯಸ್ ಇಟ್ ಈಸ್. ನಿಮ್ಗೆ ಕನ್ಫ್ಯೂಸ್ ಆಯ್ತಂದರೆ ಹೇಳಿದ್ನಲ್ವ, ಒಂದು ಬಳಪದಲ್ಲಿ ಅಂದರೆ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಿ ಸ್ಟಿಚ್ ಮಾಡಬೇಕು ಅಂತ. 4 o'clock ಕೆಲಸನೇ ಆಯಿತು. 2 o'clockವರೆಗೂ ಕೆಲಸನೇ. ಅದಾದಮೇಲೆ ಈ ಬ್ಲೌಸನ್ನ ಸ್ಟಿಚ್ ಮಾಡಿದೆ. ಒಂದು 4:30ವರೆಗೂ ಆಯಿತು. ಆಮೇಲೆ ಸ್ವಲ್ಪ ವೀಡಿಯೋ ಕೂಡ ಮಾಡೋದಿತ್ತಲ್ಲ, ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಟಿಚಿಂಗ್ ಆಗುತ್ತೆ. ವೀಡಿಯೋನೂ ಮಾಡಿಕೊಂಡು ಮಾಡಬೇಕಲ್ವಾ, ಹಾಗಾಗಿ. ಇಲ್ಲಾಂತಂದರೆ ಬೇಗ ಸ್ಟಿಚ್ ಮಾಡ್ತಾಯಿದ್ದೆ. ಬಟ್ ಈ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ಸ್ವಲ್ಪ ಕಷ್ಟನೇ, ಸ್ಟಿಚಿಂಗ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನೀಟಾಗಿ ಮಾಡ್ಕೊಳ್ಳಿ. ಈ ಥರ ಡಿಸೈನ್ಸ್ ಎಲ್ಲ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದೇ ಜಸ್ಟ್ ನೀವು ಒಂದು ವಿತೌಟ್ ಲೈನಿಂಗು ಇಲ್ಲ ವಿತ್ ಲೈನಿಂಗು ನಾರ್ಮಲ್ ಬ್ಲೌಸ್ ಆದರೆ ನನಗೆ ಜಸ್ಟ್ ಒಂದು 1/4 hour 1/2 hour ಅಷ್ಟರಲ್ಲಿ ಮುಗಿಸ್ಬೋದು. ಅದೇ ದಡ ಬಿಡಿ ಅಂತ ಮಾಡಿಬಿಟ್ರೆ ಹಂಗಾಗ್ಬಿಡುತ್ತೆ. ಬಟ್ ನಾವು ಪ್ರಾಪರಾಗಿ ಮಾಡಬೇಕು ಅಂತಂದರೆ ನಿಜ ಹೇಳ್ತೀನಿ, ಒಂದು ಬ್ಲೌಸನ್ನ ನನಗೆ 1 hour ಆದರೂ ಬೇಕು. ನೀಟಾಗಿ ನನ್ನ ಕಟ್ಟಿಂಗನ್ನ ನನ್ನ ಸ್ಟಿಚಿಂಗಲ್ಲಿ ಫಿನಿಶ್ ಮಾಡಬೇಕು ಅಂತಂದರೆ ನನಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಲ್ಲ ಬೇಗ ಮಾಡಬೇಕು, ನಂದು ಪವರ್ ಮಿಷಿನ್ ಆಗಿರೋದ್ರಿಂದ 1/2 hour ಮಾಡಬೇಕಂದ್ರೂ ಕೂಡ ಮಾಡ್ಕೋಬೋದು. ಬಟ್ ನಾನು ಆ ಥರ ಮಾಡಲ್ಲ. ಕಸ್ಟಮರ್ಸ್ ಅಲ್ವಾ, ನಾವು ಫಿನಿಶಿಂಗ್ ಕೊಟ್ರೆ, ಇವತ್ತು ನಾವು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟರೆ ನಾಳೆ ಕೂಡ ನಮಗೆ ಬರ್ತಾರೆ. ಇದೆಲ್ಲ ನಿಮಗೆ ಟಿಪ್ಸು. ಅಯ್ಯೋ ನಾನು ಅರ್ಜೆಂಟಲ್ಲಿ ಮಾಡಬೇಕಂತ ಏನು ಮಾಡೋಕ್ಕೆ ಹೋಗ್ಬೇಡಿ. ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ನಮಗೆ ಕಸ್ಟಮರ್ ಬೇಕು ಅನ್ನೋದಾದರೆ ನಾವು ನೀಟಾಗಿ ಫಿನಿಶ್ ಮಾಡಿ ಕೊಡಬೇಕಾಗುತ್ತೆ. ಇದೇ ಥರ ಮಾಡಿ ನೀಟಾಗಿ ಆಯ್ತು. ಇವಾಗ ಇದು ನೋಡಿ ಬ್ಯಾಕ್ ಸೈಡು ಕೂಡ ನೀವು ನೋಡ್ಕೊಳ್ಳಿ ಹೆಂಗೆ ಬಂದಿದೆ ಅಂತ. ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಬ್ಯಾಕ್ ಸೈಡ್ ಹೆಂಗೆ ಇಟ್ಟಿದ್ದೀನಿ ನಾನು ಕ್ಯಾನ್ವಾಸು ಅಂತ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ ಇರೋ ಕ್ಯಾನ್ವಾಸ್ನ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಎಲ್ಲ ಕಟ್ ಮಾಡಿ ಬಿಸಾಕ್ತಾಯಿದ್ದೀನಿ, ನನಗೆ ನೀಡಿಲ್ಲ ಅಂತ ನೋಡಿ. ಇವಾಗ ಇದು ನೋಡಿ ಸೆಂಟರ್ ಪಾಯಿಂಟ್ ಈ ಥರ ಇಟ್ಕೊಂಡು ಆ ನೆಕ್ಕನ್ನು ಅದನ್ನು ಕಟ್ ಮಾಡ್ಕೊಳ್ತೀನಿ ನಾನು. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿ ಇಟ್ಟಿನೇ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಲೈನಿಂಗ್ ಕಟ್ ಮಾಡ್ತೀವಿ, ಫೋಲ್ಡಿಂಗ್ ಅಂದ್ಕೊಂಡು ಫೋಲ್ಡಿಂಗಲ್ಲಿ ಇಟ್ಕೊಂಡೆಲ್ಲ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ.
ಏನಕ್ಕಂತಂದರೆ ಸಮ್ಟೈಮ್ಸ್ ಅದು ಕೂಡ ಏನಾಗ್ಬಿಟ್ಟಿರುತ್ತೆ, ಮೇನ್ ಕ್ಲಾತೇ ಕಟ್ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಈ ಥರ ಓಪನ್ ಮಾಡಿ ಇಟ್ಕೊಂಡು ಕಟ್ ಮಾಡಿ ಯಾವತ್ತೂ ಅಷ್ಟೇ. ನೀಟಾಗಿ ಕಟಿಂಗ್ ಆಯಿತು. ನೀಟಾಗಿ ಕಟಿಂಗ್ ಆದಮೇಲೆ ನಾನಿವಾಗ ಲೈನಿಂಗು ಮೇನ್ ಕ್ಲಾತ್ ಮೇಲೆ ಈ ಥರ ಇಟ್ಟಿದ್ದೀನಲ್ವ, ಸೀದಾನೇ ಇಟ್ಟಿದ್ದೀನಲ್ವ, ಅದನ್ನ ಏನು ಮಾಡ್ತೀನಿ ಅಂತಂದರೆ ಉಲ್ಟಾ ಮಾಡ್ಕೊತೀನಿ. ಅಲ್ಲಿ ಇದೆಯಲ್ವ ಎಲ್ಲ ಒಂದೊಂದು ನಾಚಸ್ ಅನ್ನೋದನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಾಚಸ್ ಹಾಕ್ಕೊಂಡಿಲ್ಲ ಅಂತಂದರೆ ಅದು ಬಂದು ನೀಟಾಗಿ ಟರ್ನ್ ಆಗೋಲ್ಲ. ಅದಕ್ಕೆ ಎಲ್ಲ ಕಡೆಯೂ ನಾಚಸ್ ಹಾಕ್ಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿ ನೀಟಾಗಿ ಟರ್ನ್ ಆಗುತ್ತೆ. ಇವಾಗ ಬಂದು ನಾನು ಏನು ಮಾಡ್ತೀನಿ ಅಂತಂದರೆ ಡೈರೆಕ್ಟ್ ಈ ಥರ ಮಾಡ್ಕೊತೀನಿ. ಉಲ್ಟಾ ಮಾಡಿದೆ. ಉಲ್ಟಾ ಮಾಡಿದ್ಮೇಲೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡಿದ್ದೆ ಸ್ಟಿಫ್ನೆಸ್ಗಾಗಿ ಕೆಳಗಡೆ ಉಲ್ಟಾ ಮಾಡೋಕ್ಕೆ ಹಾಕೋತೀವಲ್ಲ ಆ ಥರನೇ ಅದನ್ನು ಫುಲ್ಲು ರಿಮೂವ್ ಮಾಡಿಬಿಡ್ತಾಯಿದ್ದೀನಿ. ಇಲ್ಲಾಂತಂದರೆ ನಾವು ನೀಟಾಗಿ ಹೊಲಿಯೋಕ್ಕಾಗಲ್ಲ, ನೆಕ್ಕನ್ನು ಬಂದು ನೀಟಾಗಿ ಫಿನಿಷ್ ಮಾಡೋಕ್ಕಾಗಲ್ಲ ಅಂತ ಕೆಳಗಡೆ ಒಂದು ಸ್ಟಿಚ್ ಹಾಕಿದೆ. ಅದನ್ನು ರಿಮೂವ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಈ ಲೈನಿಂಗ್ ಕ್ಲಾತ್ನ ಉಲ್ಟಾ ಮಾಡಿಬಿಡ್ತೀನಿ. ನೀಟಾಗಿ ನೋಡಿ ಇದನ್ನೆಲ್ಲ ಹಿಂಗೆ ಮಾಡಿಕೊಂಡು ಆ ಸ್ಕ್ಯಾಲಪೆಲ್ಲ ನೀಟಾಗಿ ಈ ಥರ ಮಾಡಿಕೊಂಡು ನೀಟಾಗಿ ಉಲ್ಟಾ ಮಾಡಿಬಿಡಿ. ಆ ಕ್ಯಾನ್ವಾಸ್ ಬಂದು ಲೈನಿಂಗ್ ಆ್ಯಂಡ್ ಮೇನ್ ಕ್ಲಾತ್ ಒಳಗಡೆ ಇರುತ್ತೆ, ಆ ಥರ ನಾವು ಉಲ್ಟಾ ಮಾಡ್ಕೋಬೇಕು. ನೋಡಿ ಹಿಂಗೆ ಉಲ್ಟಾ ಮಾಡ್ಕೊಂಡಿದ್ದೆ ಆದಮೇಲೆ ನೋಡಿ ಹಿಂಗಾಗಿದೆ ಅಲ್ವಾ. ನೋಡಿ ಇದಿನ್ನೂ ಎಕ್ಸ್ಟ್ರಾ ಕ್ಲಾತ್ ಇದೆ, ಇದನ್ನೆಲ್ಲ ನಾನು ಎಗರಿಸ್ಬಿಡಿ, ಬೇಡ, ಏನಕ್ಕೆ ಸುಮ್ಮನೆ ಅಷ್ಟೊಂದಲ್ವಾ. ಈ ಥರ ನೀಟಾಗೆಲ್ಲ ಉಲ್ಟಾ ಮಾಡಿಕೊಂಡು ಏನು ಮಾಡ್ತೀರಾ ಅಂತಂದರೆ ಒಂದು ಟಾಪ್ ಸ್ಟಿಚ್ಚನ್ನು ಅದನ್ನ ಕೊಡಬೇಕಾಗುತ್ತೆ. ಇಲ್ಲಂತಂದರೆ ಟಾಪ್ ಸ್ಟಿಚ್ ಕೊಟ್ಟಿಲ್ಲ ಅಂತಂದರೆ ಆ ಕಡೆ ಈ ಕಡೆ ಕದಲ್ಬಿಡುತ್ತೆ, ಚೆನ್ನಾಗಿರಲ್ಲ ಫಿನಿಶಿಂಗು. ಈ ಥರ ನೆಕ್ಸ್ಗೆಲ್ಲ ಒಂದು ಟಾಪ್ ಸ್ಟಿಚ್ಚನ್ನು ಅದನ್ನ ಕೊಡಿ ಕಂಪಲ್ಸರಿ. ಟಾಪ್ ಸ್ಟಿಚ್ ಕೊಡಲೇಬೇಕು, ಏನಕ್ಕಂತಂದರೆ ಇಲ್ಲಾಂತಂದರೆ ನೆಕ್ ಆ ಕಡೆ ಈ ಕಡೆ ಹೋಗಿಬಿಡುತ್ತೆ, ಚೆನ್ನಾಗಿರಲ್ಲ ಫಿನಿಶಿಂಗು. ಇದೇ ಟಾಪ್ ಸ್ಟಿಚ್ ಕೊಟ್ಬಿಟ್ಟು ನೋಡಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ. ಕಮಿಟ್ಮೆಂಟ್ ಅನ್ನೋದು ಎಲ್ಲರಿಗೂ ಹೆಂಗಿರುತ್ತೆ ಅಂತಂದರೆ, ಅವರು ಕಸ್ಟಮರ್ ಕೇಳಿದ್ರು ಅಂತಂದ್ಬಿಟ್ಟು ಅವರು ಬೇಕೇ ಬೇಕು ಅಂದಿದ್ದಕ್ಕೆ ನಾನು ಹಬ್ಬ ಅನ್ನೋದು ನೋಡೋಕ್ಕಾಗಲಿಲ್ಲ. ಬಟ್ ಅವತ್ತು 2 o'clockಗೆ ಅದು ಕಟಿಂಗ್ದು ವಿಡಿಯೋ ಆಯಿತು, ಎಲ್ಲನೂ ವಿಡಿಯೋನೂ ಮಾಡಿಕೊಂಡೆ. ಬಟ್ ಹಬ್ಬ ಅನ್ನೋದು ಸಿಚುವೇಶನ್ನು ಆದ್ರೂ ನಾನು ಅದನ್ನು ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡಲೇಬೇಕು. ಅಷ್ಟು ಕೆಲಸ, ಅಷ್ಟು ಬ್ಯುಸಿ, ಅಷ್ಟು ಟಯರ್ಡು, ಮತ್ತು ರೆಸ್ಟ್ ಇಲ್ಲ. ಆಗಿದ್ದರೂ ಕೂಡ ನಾನು ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ. ಮನುಷ್ಯನಿಗೆ ಕಮಿಟ್ಮೆಂಟ್ ಅನ್ನೋದು ಹಾಗೆ ಇರುತ್ತಲ್ವ. ಬಟ್ ಏನೇ ಆದ್ರೂ ಗರ್ಲ್ಸ್ ಆದವ್ರಿಗೆ ಮನೆಯಲ್ಲಿ ಮಾಡೋಂಥದ್ದೊಂದು ಕೆಲಸ ನಿಜ ಹೇಳ್ತೀನಿ ಗೊತ್ತಿರಲೇಬೇಕು. ಆ ಕೆಲಸ ಗೊತ್ತಿದ್ದರೆ ಸಾಕು. ಏನಿಲ್ಲ ಅಂತಂದರೂ ಮನುಷ್ಯನಿಗೆ ಲೈಫಲ್ಲಿ ಕೈ ಕೆಲಸ ಅನ್ನೋದು ಅಂದರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಮಾಡೋ ಅಂಥದ್ದು ಒಂದು ಕೆಲಸ ಗೊತ್ತಿರಲೇಬೇಕು. ಏನೂ ಬರಲ್ಲ ಅಂತ ಇರಬಾರ್ದು ಇವಾಗಿನ ಕಾಲದಲ್ಲಿ. ನನಗೆ ಕೆಲಸ ಗೊತ್ತಿದ್ದಕ್ಕೆ ಅಲ್ವಾ, ಎಷ್ಟೊತ್ತಾದರೂ ಆಗಲಿ ಅಟ್ಲೀಸ್ಟ್ ನನ್ನ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ಅಲ್ವಾ, ಹಬ್ಬ ಆದರೂ ಪರವಾಗಿಲ್ಲ, ಟಯರ್ಡ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಈ ಬ್ಲೌಸು ಹೊಲಿದೆ. ಬಟ್ ನನ್ನ ಕೆಲಸ ಗೊತ್ತಿದ್ದಕ್ಕೇ. ಮನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಐ ಥಿಂಕ್ ನಾವು ಕಮಿಟ್ ಆಗಿರ್ತೀವಲ್ಲ, ಕಮಿಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅವ್ರಿಗೆ ಕಸ್ಟಮರ್ಗೆ ಟೈಮ್ ಸರಿ ಕೊಟ್ಟರೆ, ಆಮೇಲೆ ನಾವು ಚೆನ್ನಾಗಿ ಫಿನಿಶಿಂಗ್ ಮಾಡಿ ಕೊಟ್ಟರೆ ನಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ನೋಡಿ ಇವಾಗ ನೆಕ್ ಫಿನಿಶ್ ಆಗಿದೆ ನೀಟಾಗಿ. ಇವಾಗ ಏನು ಮಾಡ್ತೀನಿ ಅಂತಂದರೆ ಈ ಲೈನಿಂಗ್ ಅಲ್ವಾ ಒಳಗಡೆ, ಇದನ್ನೆಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಬಿಡ್ತೀನಿ. ನಾವು ಈ ಥರ ಎಲ್ಲ ಮನೆಯಲ್ಲಿ ಕೆಲಸ ಕಲ್ತ್ಕೊಂಡ್ರೆ ಅರ್ನಿಂಗ್ಸು ಆಗುತ್ತೆ. ಪ್ಲಸ್ಸು ಇನ್ನೊಂದು ಏನಂತಂದರೆ ನಮಗೂ ಬೇಜಾರಾದಾಗ ಬೇಜಾರು ಕಳೆಯೋಕ್ಕಾಗಿರ್ಬೋದು, ಇಲ್ಲ ಒಂದು ಸ್ಕಿಲ್ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಹೆಣ್ಣುಮಕ್ಕಳಿಗೆ ಮನೇಲಿರೋಂಥವ್ರಿಗೆ ಏನಾದರೂ ಒಂದು ಕಲೀಲೇಬೇಕು, ನಿಜ ಹೇಳ್ತೀನಿ. ಸುಮ್ಮನೆ ಅಂತೂ ಯಾರೂ ಇರೋಕ್ಕೆ ಹೋಗ್ಬೇಡಿ. ಏನಾದರೂ ಒಂದು ಕೆಲಸ ಕಲ್ತ್ಕೊಳ್ಳಿ. ಕುಚ್ಚು ಹಾಕೋದಿರ್ಬೋದು, ಬ್ಲೌಸ್ ಹೊಲಿಯೋದಿರ್ಬೋದು, ಬೇಜಾನ್ ಕೆಲಸಗಳಿದೆ. ವರ್ಕ್ ಹಾಕೋದು, ಎಂಬ್ರಾಯ್ಡ್ರಿ ವರ್ಕ್ ಹಾಕೋದಿರ್ಬೋದು, ಈ ಥರ ಎಲ್ಲ ಕಲ್ತ್ಕೊಳ್ಳಿ. ಫ್ಯಾಬ್ರಿಕ್ ಪೇಂಟಿಂಗ್ ಕಲ್ತ್ಕೊಳ್ಳಿ. ಅರ್ನಿಂಗ್ಸು ಆಗುತ್ತೆ. ನಿಮಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ ಲೈಫಲ್ಲಿ. ನಾವು ಏನಾದರೂ ಒಂದು ಮಾಡ್ತಾಯಿದ್ದೀವಲ್ಲ ನಮ್ಮ ಲೈಫಲ್ಲಿ, ನಮಗೂ ಏನಾದರೂ ಒಂದು ಕೆಲಸ ಗೊತ್ತಿದೆಯಲ್ಲ ಅಂತ ಇರುತ್ತೆ. ಇದು ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ, ಫುಲ್ ಆ್ಯಂಡ್ ಫುಲ್ ಸ್ಟಿಚಿಂಗ್ ಆಗಿಬಿಡಲಿ ಇದು. ನಾವು ಮೇ ಬಿ ಏನು ಬೇಕಾದರೂ ಓದಿರ್ಬೋದು, ಏನಾದರೂ ಆಗಿರಲಿ. ಎಷ್ಟೋ ಜನ ನನ್ನ ಹತ್ರ ಸ್ಟೂಡೆಂಟ್ಸ್ ಬಂದಾಗ
ಕೆಲವರೆಲ್ಲ ಇಂಜಿನಿಯರಿಂಗ್ ಓದಿರೋರು ಕೂಡ ಸ್ಟೂಡೆಂಟಾಗಿ ಬಂದಿದ್ದಾರೆ. ಏನಕ್ಕಂತಂದರೆ ಅವ್ರಿಗೆ ಈ ಕೆಲಸ ಅವ್ರಿಗೇನು ನೀಡಿಲ್ಲ. ಓಕೆನಾ, ನನಗೆ ಟೈಲರಿಂಗ್ ಕಲಿಬೇಕು ಮತ್ತೊಂದು ಕಲಿಬೇಕು ಅನ್ನೋದೇನಿಲ್ಲ. ಅವ್ರು ಏನಾದರೂ ಒಂದು ಎಕ್ಸ್ಟ್ರಾ ಇರಲಿ ನನಗೆ. ಬಟ್ ಇದು ಕೆಲಸ ಏನಂತಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡುತ್ತೆ. ನಿಜ ಹೇಳಬೇಕು ಅಂದರೆ ನನ್ನ ಹತ್ರ ಎಂತೆಂಥವರೆಲ್ಲ ಕಲ್ತ್ಬಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಇದು ಏನಾದರೂ ಒಂದು ಎಕ್ಸ್ಟ್ರಾ ಕೈ ಕೆಲಸ ಇರಲಿ, ಫ್ಯೂಚರ್ ಯಾರಿಗೆ ಏನು ಅಂತ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಗೊತ್ತಿಲ್ಲ ಅಂತಂದರೂ ನಾವು ಏನೇ ಕೆಲಸ ಮಾಡಿದ್ರು ನಾವು ಇಷ್ಟಪಟ್ಟು ಮಾಡಿದಾಗ ಆ ಕೆಲಸ ಕೈ ಅನ್ನೋದು ಹಿಡಿಯುತ್ತೆ. ಯಾವುದೇ ಕೆಲಸ ಆದ್ರೂ ಕೂಡ ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ನಾನು ಮಾಡೋ ಕೆಲಸ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇವೇನು IT ಮಾಡೋದಾಗಿರ್ಬೋದು, ಈ ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ಈ ಕುಚ್ಚು ಹಾಕೋದಾಗಿರ್ಬೋದು, ನಾನು ಮಾಡೋ ಕೆಲಸ ಎಲ್ಲ ನನಗೆ ಖುಷಿನೇ. ನಾನು ಯಾವುದೇ ಕೆಲಸ ಆಗಲಿ ನಾನು ಇಷ್ಟಪಟ್ಟೆ ಮಾಡ್ತೀನಿ. ನಿಜ ಹೇಳ್ತೀನಿ, ಕಷ್ಟಪಟ್ಟು ಅಂತ ಅಯ್ಯೋ ಮಾಡಬೇಕಲ್ಲ ಅಂತಂತೂ ನಾನು ಮಾಡೋಕ್ಕೋಗಲ್ಲ. ಇಷ್ಟಪಟ್ಟೆ ಮಾಡ್ತೀನಿ. ನೀವು ಅಷ್ಟೇ, ಏನೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡಿ. ಏನಾದರೂ ಒಂದು ಸ್ಕಿಲ್ ಅನ್ನೋದು ಇಂಪಾರ್ಟೆಂಟು, ಕಲ್ತ್ಕೊಳ್ಳಿ. ಅದು ತುಂಬಾ ಮನುಷ್ಯನಿಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮಗೂ ಕೂಡ ಏನಂತಂದರೆ ನಾವು ಇಷ್ಟಪಡೋಂಥ ಕೆಲಸ ನಾವು ಕಲ್ತಿದ್ರೆ ನಮಗೂ ಕೂಡ ಮೈಂಡು ಕೂಡ ಫ್ರೀ ಆಗುತ್ತೆ, ನಮಗೆ ಖುಷಿನೂ ಕೊಡುತ್ತೆ. ಆಯಿತು ನೋಡಿ, ಇವಾಗ ಎಲ್ಲನೂ ಕಟಿಂಗ್ ಎಲ್ಲ ಆಯಿತು. ಇವಾಗ ಕೆಳಗಡೆ ಯಾವ ಥರ ಫಿನಿಷ್ ಮಾಡಬೇಕು ನೋಡಿ. ಈ ಕೆಳಗಡೆ ಪೋರ್ಷನ್ ನಾನು ಫಿನಿಷ್ ಮಾಡೋದನ್ನು ತೋರಿಸ್ತೀನಿ. ಮೇಲೆ ಬಂದು ನೆಕ್ ಪೀಸ್ ಅನ್ನೋದನ್ನ ಕೊಟ್ಬಿಡ್ತೀನಿ ನೋಡಿ. ಇಷ್ಟು ಮಾತ್ರ ಆಗಿದೆ. ಇವಾಗ ನೋಡಿ ನೆಕ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಏನಂತಂದರೆ ನನಗೆ ಈ ಕೆಲಸ ಮಾಡಿದಾಗ ನಾನು ನಿಜ ಹೇಳ್ತೀನಿ, ಆ ಬ್ಲೌಸಸ್ ಸ್ಟಿಚ್ ಮಾಡಿದಾಗ ನನಗೆ ಒಂದು ಖುಷಿ ಆಗುತ್ತೆ. ಫಿನಿಶಿಂಗ್ ನೋಡಿದಾಗ ಇಷ್ಟು ಚೆನ್ನಾಗಿ ಮಾಡಿದ್ದೀನ ನಾನು ಅಂತ ಅನಿಸುತ್ತೆ. ಕುಚ್ಚಾಕಿದಾಗ ನನಗೆ ಅಷ್ಟು ನಾನು ನೋಡ್ತೀನೋ ಇಲ್ವೋ, ಆಲ್ಮೋಸ್ಟ್ ನಾನು ಬ್ಲೌಸ್ ಮಾಡಿದಾಗಂತೂ ಬ್ಲೌಸ್ ಸ್ಟಿಚಿಂಗ್ ಆದಾಗಂತೂ ನಾನು ಆ ಬ್ಲೌಸ್ನ ನೋಡಿ ತುಂಬಾ ಖುಷಿ ಪಡ್ತೀನಿ. ಏನೇ ಒಂದು ಡ್ರೆಸ್ ಸ್ಟಿಚಿಂಗ್ ಆಗಲಿ ತುಂಬಾ ಹ್ಯಾಪಿ ಆಗುತ್ತೆ. ಆಮೇಲೆ ಅದನ್ನು ಕಸ್ಟಮರ್ ಹಾಕಿ ನನಗೆ ತೋರಿಸ್ದಾಗಂತೂ ಫುಲ್ ಹ್ಯಾಪಿ ಆಗಿಬಿಡ್ತೀನಿ. ಅದೊಂಥರ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದೀನ ಅನ್ನೋದು ನನಗೊಂದು ಖುಷಿ ಸಿಗುತ್ತೆ. ನೋಡಿ, ಈ ಬ್ಲೌಸ್ ಫಿನಿಶ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ. ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡಿದ್ದೀನಿ. ಈ ಥರ ಒಂದು 2 ಪೀಸಸ್ನ ತೊಗೊಳ್ಳಿ, 2 ಪೀಸಸ್ ತೊಗೊಳ್ಳಿ. 2 ಪೀಸಸ್ ತೊಗೊಂಡು ಇದು ಬಂದು ಏನಕ್ಕಂತಂದರೆ ಇದು ನೆಕ್ ಪೀಸ್ಗೆ ನಾನು ಮಾಡ್ಕೊಂಡಿರೋದು. ನೆಕ್ ಪೀಸ್ ಮೇಲೆ ಕೊಡಬೇಕು ಅಂತ. ಅದನ್ನ ಬಿಟ್ಟರೆ ಇನ್ನೊಂದು 2 ಪೀಸಸ್ಸು ಕೂಡ ಇದೆ. ಆ 2 ಪೀಸಸ್ ಏನಕ್ಕೆ ಅಂತಂದರೆ ಇಲ್ಲಿ ಕೊಡೋದಕ್ಕೆ. ಯಾವುದಕ್ಕಂತಂದರೆ ಕೆಳಗಡೆ ಒಂದು ಪಟ್ಟಿ ಥರ ಕೊಡ್ತೀನಿ ನಾನು. ಪಟ್ಟಿ ಥರ ಕೊಟ್ಟಾಗ ಅದು ನೀಟಾಗಿ ಸ್ಟಿಫ್ನೆಸ್ ಅನ್ನೋದು ನನಗೆ ಕೊಡುತ್ತೆ. ನೆಕ್ ಪೀಸ್ಗೂ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ ನಾನು ರೀಸೆಂಟಾಗಿ ಮಾಡ್ತಿರೋದೆಲ್ಲ ಇದೇ ಬ್ಲೌಸೇ. ಮೇಲೆ ಬೋಟ್ ನೆಕ್ಕು, ಕೆಳಗಡೆ ಒಂದು ನೆಕ್ ಡಿಸೈನು, ಇದೇ ಥರ ಡಿಸೈನ್ಸ್ನೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸ್ಕ್ಯಾಲಪ್ಪು ಅಷ್ಟೇ, ಸ್ಕ್ಯಾಲಪ್ನು ಮಾಡಿದ್ದೀನಿ. ಅದನ್ನು ಇನ್ನೊಂದು ಏನಂತಂದರೆ ಸ್ಟೆಪ್ ನೆಕ್ ಅಂತಲೂ ಅಂತಾರೆ ಅದನ್ನು. ಆಯ್ತು, ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಫೋಲ್ಡಿಂಗ್ ಮಾಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೊಬೇಕಾದ್ರೆ ನೆಕ್ ಹತ್ರ ಬಂದು ಸ್ವಲ್ಪ ರಿಂಕಲ್ಸ್ ಬರ್ತಾಯಿದೆ. ನೆಕ್ ಹತ್ರ ಅಲ್ಲ, ಕೆಳಗಡೆ ಸ್ವಲ್ಪ ರಿಂಕಲ್ಸ್ ಬರ್ತಾಯಿದೆ. ಏನಕ್ಕಂತ ನನಗೆ ಗೊತ್ತಿಲ್ಲ. ಅದು ಮೇ ಬಿ ಕ್ಲಾತೇ ಆ ಥರ ಇದೆ ಅಂತ ಅಂದ್ಕೊತೀನಿ. ಅದನ್ನು ನಾನು ನೀಟಾಗಿ ಸರಿ ಮಾಡಿದೆ. ಆಮೇಲೆ ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ತಾಯಿದ್ದೀನಿ. ಏನಕ್ಕಂತಂದರೆ ನೋಡೋಣ ನೀಟಾಗಿ ಬರ್ಬೋದು ಅಂತ ನೋಡಿಕೊಂಡು. ಆಮೇಲೆ ನೋಡಿ, ಇದೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ ಎಲ್ಲ ಇನ್ನೂ ಬೇಕು ಅನ್ನೋದಾದರೆ ನಿಜವಾಗ್ಲೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ನೀವು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಾನು ಇದೇ ಥರ ಇನ್ನೂ ವೀಡಿಯೋಸ್ ಮಾಡ್ಬೋದು. ನೀವು ಲೈಕ್ ಕೊಟ್ಟಷ್ಟು ನನ್ನ ಯೂಟ್ಯೂಬ್ ಬಂದು ನನ್ನ ವೀಡಿಯೋನ ತುಂಬ ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಓಕೆನಾ? ಆದಷ್ಟು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಡೈಲಿ, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಜನ ಸಬ್ ಮಾಡ್ಕೊಳ್ಳಿ. ಸಬ್ ಮಾಡದೆ ನೋಡಿಬಿಡಿ. ವ್ಯೂಸ್ ಆಗ್ತಾಯಿದೆ ಅಷ್ಟೊಂದು, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇಲ್ಲ ಯಾರೂ. ಸಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಹೇಳಿದ್ನಲ್ಲ, ನಾನು ರಿಂಕಲ್ಸ್ ಬರ್ತಾಯಿದೆ ಇಲ್ಲಿ ಅಂತ. ಕೆಲವೊಂದು ಬ್ಲೌಸಸ್ ಈ ಥರ ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ನೀಟಾಗಿ ಮಾಡಬೇಕಾಗುತ್ತೆ. ಹಂಗೆ ನಾನು ಫಸ್ಟು ನೆಕ್ ಫಿನಿಷ್ ಮಾಡ್ಕೊಂಡಿದ್ದು ಏನಕ್ಕಂತಂದರೆ ಮೇನ್ ಇಂಪಾರ್ಟೆಂಟ್ ಬಂದು ನೆಕ್ಕು. ನಮಗೆ ಆ ನೆಕ್ಕು ನೀಟಾಗಿ ಬಂದುಬಿಟ್ರೆ ಮಿಕ್ಕಿದೆಲ್ಲ ನಾವು ಏನು ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು. ನೆಕ್ಕೇ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಹೋಯಿತು, ಬ್ಲೌಸಲ್ಲಿಗೆ ಹಾಳಾಯಿತು ಅಂತ ಅರ್ಥ. ಹಾಗಾಗಿ ನಾನು ನೆಕ್ ಅನ್ನೋದನ್ನ ಫಸ್ಟ್ ಫಿನಿಷ್ ಮಾಡ್ಕೊಂಬಿಟ್ಟೆ ನಾನು. ನೋಡಿ, ಇದನ್ನು ನೀಟಾಗೆಲ್ಲ ಬಿಚ್ಚಿಬಿಟ್ಟು ಮತ್ತು ನಾನು ನೀಟಾಗಿ ಸ್ಟಿಚ್ ಮಾಡಿದೆ. ಕರೆಕ್ಟಾಗಿ ಬಂತು. ಆಮೇಲೆ ಐರನ್ ಹಾಕ್ಕೊಂಡ್ರೆ ಸರೋಯಿತು.
ಈ ಥರ ಇಟ್ಕೊಂಡು ನೋಡಿ ನೀಟಾಗಿ ಆ ಥರ ಮಾಡಿ ಒಂದು ಸ್ಟಿಚ್ ಹಾಕಿದೆ. ಇನ್ನೇನಿಲ್ಲ, ನಾನು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಬಿಚ್ಚಿ ಸ್ಟಿಚ್ ಮಾಡ್ತೀನಿ, ನನಗೇನು ಬೋರ್ ಆಗೋಲ್ಲ. ಕೆಲವ್ರು ಬಿಚ್ಚಬೇಕು, ಅಯ್ಯೋ ಹಂಗೆ ಹಿಂಗೆ ಅನ್ಕೋತಾರೆ, ನನಗೇನಿಲ್ಲ, ನನಗೆ ನೀಟಾಗಿ ಫಿನಿಶಿಂಗ್ ಬರಬೇಕು. ಫಿನಿಶಿಂಗ್ ಬರೋವರೆಗೂ ಅದು ಎಷ್ಟು ಸಲ ಆದರೂ ಪರವಾಗಿಲ್ಲ, ಬಿಚ್ಬಿಟ್ಟು ನಾನು ಮತ್ತೆ ರೀಸ್ಟಿಚ್ ಮಾಡ್ತೀನಿ. ಫಿನಿಶಿಂಗ್ ಇಲ್ಲ ಅಂತಂದರೆ ಕಸ್ಟಮರು ಒಪ್ಕೊಳ್ಳಲ್ಲ. ಅದಕ್ಕೆ ಫೈನಲಿ ನೋಡಿ ಈ ಬ್ಲೌಸು ಈ ಥರ ಬಂದಿದೆ ಅನ್ಕೊತಿದ್ದಲ್ಲ, ಇದೇ ಥರ ಬಂದಿದೆ. ಮುಗಿಸೋಷ್ಟರಲ್ಲಿ ನನಗೆ 5:30 ಮೇಲೆ ಆಯಿತು. ನೋಡಿ ಸ್ಲೀವ್ ಕೂಡ ಅದೇ ಥರನೇ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀನಿ. ಈ ಸ್ಲೀವ್ದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ಆಯ್ತಲ್ವಾ. ಬ್ಲೌಸ್ ನೋಡಿ ನೀಟಾಗಿ ಪರ್ಫೆಕ್ಟಾಗಿ ಬಂತು. ಐರನ್ ಎಲ್ಲ ಮಾಡಿದೆ, ತುಂಬ ನೀಟಾಗಿ ಬಂತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಇನ್ನಿದೇ ಥರ ವೀಡಿಯೋಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.